ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಇದೊಂದು ಕಾಯಿಲೆ ಇಲ್ಲ, ಬಟ್ ಡಿಜೆನರೇಟಿವ್ ಪ್ರೋಸೆಸ್ ಅಂತ ಏನು ಹೇಳಿದ್ವಿ. ಈ ಡಿಜೆನರೇಟಿವ್ ಪ್ರೋಸೆಸ್ ಆಗಿರೋ ಯಾವುದನ್ನು ನಾವು ರಿವರ್ಸ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಓನ್ಲಿ ಸ್ಲೋ ಡೌನ್ ಅಲ್ವಾ? ಸ್ಲೋ ಡೌನ್ ಮಾಡ್ಬೋದು. ಸ್ಪೈನಲ್ಲಿ ಒಂದು ಅದ್ಭುತವಾದ ವಿಷಯ ಏನು ಅಂತಂದ್ರೆ, ಒಳ್ಳೆ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಿ, ಒಳ್ಳೆ ಹ್ಯಾಬಿಟ್ಸ್ ಇದ್ದು, ಕರೆಕ್ಟ್ ಎರ್ಗೊನಾಮಿಕ್ ಪೋಸ್ಚರ್ ಇಟ್ಕೊಂಡು, ಎಕ್ಸಸೈಸ್ ಚೆನ್ನಾಗಿ ಮಾಡಿದ್ರೆ ಸಾಕಷ್ಟು ಡಿಜೆನರೇಟಿವ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್. ಇಟ್ ಕ್ಯಾನ್ ಬಿ ರಿವರ್ಸ್ಡ್. ಸಾಕಷ್ಟು ರಿವರ್ಸ್ ಆಗ್ಬೋದು. ಸ್ಲೋ ಡೌನ್ ಅವಶ್ಯಕತೆನೇ ಇಲ್ಲ. ನ್ಯೂರೋ ಡಿಜೆನರೇಟಿವ್ ಅಲ್ಲಿ ತೊಂದರೆ ಏನಂತಂದ್ರೆ, ನರ್ವ್ ಸೆಲ್ಸು ವಾಪಸ್ ರೀಜೆನರೇಟ್ ಆಗಲ್ಲ. ಒಂದ್ಸಲ ಹೋಯ್ತು ಅಂದ್ರೆ ನಾವು ಕಳ್ಕೊಂಡಂಗೆ, ಅವುಗಳು ವಾಪಸ್ ಬರಲ್ಲ. ಅದೊಂದು ಇಟ್ ಈಸ್ ಅ ಮಿಸ್ಫಾರ್ಚೂನ್. ನರ್ವ್ ಸೆಲ್ಸು ಡೂಪ್ಲಿಕೇಟ್ ಆಗಲ್ಲ, ಮಲ್ಟಿಪ್ಲೈ ಆಗಲ್ಲ. ಒಂದು ಸಲ ಇದ್ದದ್ದೇ. ಸ್ಪೈನಲ್ ಆತರ ತೊಂದರೆ ಇಲ್ಲ. ಮೂಳೆಗಳು ರಿಮಾಡೆಲ್ ಆಗುತ್ತೆ, ಲಿಗಮೆಂಟ್ ರಿಮಾಡೆಲ್ ಆಗ್ಬೋದು, ಮಸಲ್ ರಿಮಾಡೆಲ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಫ್ಲೆಕ್ಸಿಬಿಲಿಟಿ ಇದೆ ಅಲ್ಲಿ. ರೀಜನರೇಷನ್ ಕ್ಯಾನ್ ಬಿ ರಿವರ್ಸ್ ಟು ಸಮ್ ಎಕ್ಸ್ಟೆಂಟ್. ಓಕೆ ಓಕೆ. ಅಂಡ್ cervical spinal stenosis ಅಂತ there is another term. How is this related to spondylosis? cervical spine ಅಂತಂದ್ರೆ ಸ್ಪೈನಲ್ ಕೆನಾಲ್ ಅಂತಿರುತ್ತೆ. ಈಗ ನಮ್ಮ ಬೋನಿ cervical spine ಏನಿದೆ, ಅದ್ರ ಒಳಗಡೆ ಸ್ಪೈನಲ್ ಕಾರ್ಡ್ ಮಿಡಲಿನ ಕೆಳಗಡೆಯಿಂದ ಹಿಡಿದು ಕೆಳಗಡೆ ಬೆನ್ನಿನವರೆಗೆ ಹೋಗುತ್ತೆ, ಮೇಲಿಂದ ಕೆಳಗಡೆವರೆಗೂ ಅದು ಹೋಗುತ್ತೆ. ಸೊ ಸ್ಪೈನಲ್ ಕಾರ್ಡ್ ಸುತ್ತಲೂ ಮೂಳೆ ಇದೆ. ಮೂಳೆದು ಒಂದು ರಿಂಗ್ ಇದ್ದ ಹಾಗೆ, 33 ಮೂಳೆಗಳ ರಿಂಗ್ ಅದು ನಮ್ಮ ಸ್ಪೈನಲ್ ಕಾಲಮ್. ಆ ಒಂದು ಸ್ಪೈನಲ್ ಕಾರ್ಡ್ ಹೋಗೋ ಕೆನಾಲ್ ಇದೆಯಲ್ಲ, ಅದಕ್ಕೆ ಸ್ಪೈನಲ್ ಕೆನಾಲ್ ಅಂತ ಕರಿತೀವಿ. ಸ್ಟಿನೋಸಿಸ್ ಅಂತಂದ್ರೆ ನ್ಯಾರೋ ಆಗೋದು ಅಂತ. ಸೊ ಸ್ಪಾಂಡೈಲೋಸಿಸ್ ಆದಾಗ ಏನಾಗುತ್ತೆ, ಅಡ್ಡಾದಿಡ್ಡಿ ಮೂಳೆ ಬೆಳೆಯುತ್ತೆ, ಲಿಗಮೆಂಟ್ಗಳು ದಪ್ಪ ಆಗುತ್ತೆ, ಡಿಸ್ಕ್ ಒಂದ್ ಸ್ವಲ್ಪ ಜಾರುತ್ತೆ. ಸೊ ಆ ಸ್ಪೈನಲ್ ಕಾರ್ಡ್ ಹೋಗೋ ಕೆನಾಲ್ ಏನಿದೆ, ಅದರ ಒಂದು ಡಯಾಮೀಟರ್ ಏನಿದೆ ಕಮ್ಮಿ ಆಗ್ತಾ ಬರುತ್ತೆ. ಇವುಗಳು ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಹಾಕ್ತಾ ಹೋಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್. ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂದ್ರೆ ಇರೋ ಅಷ್ಟು ಜಾಗ ಇಲ್ಲ, ಇವುಗಳು ಸ್ಪೈನಲ್ ಕಾರ್ಡ್ ಅನ್ನ ಪ್ರೆಸ್ ಮಾಡ್ತಾ ಇದೆ, ಒತ್ತಾ ಇದೆ ಅಂತ. ಈ ಸ್ಟಿನೋಸಿಸ್ ಸಿವಿಯರ್ ಆಯ್ತು ಅಂದ್ರೆ, ಸ್ಪೈನಲ್ ಕಾರ್ಡ್ ಮೇಲೆ ತುಂಬಾ ಒತ್ತಡ ಬಿತ್ತು ಅಂತಂದ್ರೆ ಮೈಲೋಪತಿ ಆಗುತ್ತೆ. ಒಂದು ಪ್ರಾಸೆಸ್ ಇದ್ದಾಗೆ, ಸ್ಪಾಂಡೈಲೋಸಿಸ್ ಗೋಯಿಂಗ್ ಆನ್ ಟು ಸ್ಟಿನೋಸಿಸ್, ಗೋಯಿಂಗ್ ಆನ್ ಟು ಮೈಲೋಪತಿ. ಓಕೆ. ಸೊ ನೀವು ಪೋಸ್ಚರ್ ಕರೆಕ್ಷನ್ ಬಗ್ಗೆ ಏನ್ ಹೇಳಿದ್ರಿ, ಐ ಥಿಂಕ್ ಇದೊಂಥರ ಫೌಂಡೇಶನ್ ಹಾಗೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಬೆನ್ನು ನೇರ ಮಾಡಿ ಕೂತ್ಕೋಬೇಕು, ಸ್ಟ್ರೈಟ್ ಆಗಿ ಕೂತ್ಕೋಬೇಕು ಅಂತ ಹೇಳೋದು. ಬೆನ್ನು ನೇರ ಮಾಡಿ ಕೂತ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಒಂದೇ ಸಮ ರಿಜಿಡ್ ಆಗಿ ಬೆನ್ನು ನೆಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳೋದೇ ಒಂದು ಅಭ್ಯಾಸ. ಅಂದ್ರೆ ಅದು ದುರಭ್ಯಾಸ ಆಗಿ ಬೆನ್ನು ಗೂಣ್ಕೊಂಡು ಕೂರಂಗ್ ಶುರು ಆಗಿದೆ. ಬಟ್ ಬೆನ್ನು ನೇರ ಇಟ್ಕೊಂಡು ಅಭ್ಯಾಸ ಮಾಡಿ ಕಂಫರ್ಟಬಲ್ ಆಗಿ ಕೂತ್ಕೊಂಡವ್ರು ಇದಾರೆ. ಅವ್ರು ಹೇಳೋದು ಏನಂತಂದ್ರೆ, ಅಷ್ಟು ಕಂಫರ್ಟಬಲ್ ಆಗಿ ಬೇರೆ ಯಾವ ಪೊಸಿಷನ್ ನಮ್ಗೆ ಇರೋದಿಲ್ಲ. ಬೆನ್ನು ನೇರ ಇತ್ತು ಅನ್ನೋ ಅಭ್ಯಾಸ ಇತ್ತು ಅಂದ್ರೆ ದಟ್ ಇಸ್ ದ ಮೋಸ್ಟ್ ಕಂಫರ್ಟಬಲ್ ಪೊಸಿಷನ್ ಅಂತ, ವಿಚ್ ಇಸ್ ಆಲ್ಸೋ ಕರೆಕ್ಟ್ ಫಿಸಿಯೋಲಾಜಿಕಲಿ. ಕಮ್ಮಿ ಭಾರ, ಉದ್ದ ಸ್ಟ್ರೈಟ್ ಆಗಿದ್ದಷ್ಟು ವೇಟ್ ಡಿಸ್ಟ್ರಿಬ್ಯೂಷನ್ ಇಸ್ ಬೆಟರ್, ಭಾರ ಕಮ್ಮಿ. ಸೊ ಡಿಜನರೇಷನ್ ಇಸ್ ಆಬ್ವಿಯಸ್ಲಿ ಸ್ಲೋ ಡೌನ್, ವೇರ್ ಅಂಡ್ ಟೇರ್ ಇಸ್ ಲೆಸ್. ಸುಮಾರು ಇಶ್ಯೂಸ್ ಅವಾಯ್ಡ್ ಮಾಡಬಹುದು ಇದರಿಂದ, ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್. ಸೊ ಇವಾಗೆಲ್ಲ ನಿಮಗೆ ಈ ಪೋಸ್ಚರ್ ಕರೆಕ್ಷನ್ ಬೆಲ್ಟ್ಸ್ಗಳು ಬರುತ್ತೆ. ಪೋಸ್ಚರ್ ಕರೆಕ್ಷನ್ ಮಾಡ್ಕೊಳ್ಳೋಕೆ ವರ್ಸ್ಟ್ ಆದವರಿಗೆ ಡು ಯು ಥಿಂಕ್ ಇಟ್ ಹೆಲ್ಪ್ಸ್? ತುಂಬಾ ಪೋಷನ್ ವರ್ಸ್ಟ್ ಆದವ್ರಿಗಲ್ಲ, ಗೂನ್ಕೊಂಡ್ಬಿಟ್ಟಿರ್ತಾರೆ, ಒಂದು ಹಂತಕ್ಕಾಗತ್ತೆ. ಸಿ ಬೆಲ್ಟ್ ಅಂಡ್ ಆಲ್ ಇಸ್ ಒಂದು ಫೋರ್ಸಿಬಲ್ ಕರೆಕ್ಷನ್, ಅದು ಇಟ್ಸ್ ನಾಟ್ ಅ ಫಿಸಿಯೋಲಾಜಿಕಲ್ ಕರೆಕ್ಷನ್. ಒಂದು ಹಂತಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಮುಂದೆ ಬಗ್ದೇ ಇರಲಿ, ತುಂಬಾ ಇದಾಗದೇ ಇರಲಿ ಗೂನು ಅಂತ. ತುಂಬಾ ಸಿವಿಯರ್ ಇದ್ದಾಗಿದ್ದ ಬೆಲ್ಟ್ ಮೋರ್ ಆಫ್ ಎ ಡಿಸ್ಕಂಫರ್ಟ್ ರಾದರ್ ದನ್ ಎ ಹೆಲ್ಪ್. ಅಲ್ಪ ಸ್ವಲ್ಪ ಗೂನ್ ಇತ್ತು ಅಂತ ಕರೆಕ್ಷನ್ ಮಾಡಕ್ ಯೂಸ್ ಮಾಡ್ಬೋದೇ ಹೊರತು ತುಂಬಾ ಸಿವಿಯರ್ ಆಗಿದ್ದಾಗ ಮಾಡಕ್ ಆಗೋದಿಲ್ಲ. ಅಂಡ್ ಆಲ್ಸೋ ಮತ್ತೊಂದು ತುಂಬಾ ರಿಲ್ಯಾಕ್ಸಿಂಗ್ ಆಗಿರೋ ಬಟ್ ತುಂಬಾ ಸಿಂಪಲ್ ಆಗಿರೋ ಮನೇಲೆ ಮಾಡಬಹುದಾಗಿರುವಂತಹ ವರ್ಕೌಟ್ ಸಜೆಷನ್ ನೋಡಿದ್ದೀನಿ ನಾನು ವಿಡಿಯೋದಲ್ಲಿ. ಆಸ್ ಅ ನ್ಯೂರೋ ಸರ್ಜನ್ ನೀವು ಇದನ್ನ ಅಪ್ರೂವ್ ಮಾಡ್ತೀರಾ ಅಂತ ಹೇಳಿ, ಮಂಚದ ಮೇಲೆ ನಾವು ಮಲಗೋದು, ನಮ್ಮ ಕತ್ತು ಮಾತ್ರ ಮಂಚದ ಆಚೆ ಇರಬೇಕು. ಸೊ ಅವಾಗ ಏನಾಗುತ್ತೆ, ಯೂಶಲಿ ಕತ್ತು ಏನ್ ಹೀಗೆ ಮುಂದೆ ಬೆಂಡ್ ಮಾಡಿ ಮಾಡಿ ಪ್ರೆಷರ್ ಬೀಳುತ್ತೆ, ಕತ್ತಿನ ಹಿಂಭಾಗ ಪ್ರೆಷರ್ ಬೀಳುತ್ತೆ ಫಾರ್ ಫ್ಯೂ ಸೆಕೆಂಡ್ಸ್. ಇದನ್ನ ಮಾಡಿದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಎನಿ ಎಕ್ಸಸೈಸ್, ಏನೇ ಎಕ್ಸಸೈಸ್ ಆಗಿರಲಿ, ಯೋಗಾಸನ ಆಗಿರಲಿ, ಜಿಮ್ ಎಕ್ಸಸೈಸ್ ಆಗಿರಲಿ, ಫಿಸಿಯೋಥೆರಪಿ ಆಗಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸಸೈಸ್ ಕಲಿಬೇಕಾದ್ರೆ ಒನ್ ಇಸ್ ಸೂಪರ್ವಿಷನ್, ಸೆಕೆಂಡ್ ಇಸ್ ಪಾಸ್ಚರ್. ಕರೆಕ್ಟ್ ಆಗಿರೋರ ಹತ್ರ ಕಲಿಬೇಕು, ಅವರು ಸೂಪರ್ವೈಸ್ ಮಾಡಬೇಕು, ಹಾಗೂ ಮಾಡಬೇಕಾದ್ರೆ ಪಾಸ್ಚರ್ ಸರಿ ಇರಬೇಕು. ಈ ಸಾಕಷ್ಟು ಸಲ ಯೂಟ್ಯೂಬಿನ ನೋಡಿ ಕಲಿತಾರೆ, ರೀಲ್ಸ್ ನೋಡಿ ಕಲಿತಾರೆ. ನೀವು ಮಾಡೋದನ್ನ ಯಾರೂ ನೋಡಲ್ಲ, ನಿಮಗೆ ಕರೆಕ್ಟಾಗಿ ಹೇಗೆ ಮಾಡಬೇಕು ಅಂತ ಯಾರು ಹೇಳ್ಕೊಡಲ್ಲ. ತಪ್ಪಾಗಿ ಮಾಡ್ತೀರಾ, ತಪ್ಪು ಅಭ್ಯಾಸ ಕೂರುತ್ತೆ, ಅದರಿಂದ ಆಗೋ ಡ್ಯಾಮೇಜ್ ಜಾಸ್ತಿ. ಏನೇ ಎಕ್ಸಸೈಸು, ಇಟ್ ಇಸ್ ಮೈ ಯೂನಿವರ್ಸಲ್ ರೆಕಮೆಂಡೇಶನ್. ಯಾವುದೇ ಎಕ್ಸಸೈಸ್ ಆಗಲಿ ಕಲಿಬೇಕಾದ್ರೆ ಕರೆಕ್ಟಾಗಿ ಗೊತ್ತಿರೋರ ಹತ್ರ ಕಲೀರಿ. ದಯಮಾಡಿ ಹೇಳ್ಕೊಡೋರು ಕ್ವಾಲಿಫಿಕೇಶನ್ ಏನು ಅಂತ ಕೇಳಿ ಅವ್ರ ಹತ್ರ ಕಲೀರಿ. ನೀವು ಮಾಡೋದನ್ನ ಅವ್ರು ನೋಡಬೇಕು. ನಿಮ್ಮಲ್ಲಿ ಆಗ್ತಾ ಇರುವಂಥ ಪಾಸ್ಚರಲ್ ತೊಂದರೆಗಳನ್ನ ಅವ್ರು ಕರೆಕ್ಟ್ ಮಾಡಬೇಕು. ರಿಪಿಟೇಷನ್ ಆಗಿ ನೀವು ಕರೆಕ್ಟ್ ಪಾಸ್ಚರಲ್ಲಿ ಮಾಡಿ ಕಲ್ತಾದ್ಮೇಲಿಂದ ನೀವು ಮನೆಗೆ ಹೋಗೋದನ್ನು ಮಾಡಿ.
ಅಲ್ಲಿವರೆಗೆ ನೀವೇ ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ, ಅವ್ನು ಇನ್ಸ್ಟಾಲ್ ಹಾಕಿದ್ರು ನಾನು ಅದ್ ನೋಡ್ ಮಾಡ್ತೀನಿ, ಅದರಿಂದ ಆಗೋ ತೊಂದರೆ ಜಾಸ್ತಿ. ಒಂದ್ಸಲ ಕರೆಕ್ಟಾಗಿ ಮಾಡ್ತೀರಾ, ಮೂರನೇ ಸಲ ತಪ್ಪಾಗಿ ಮಾಡ್ತೀರಾ, ನೀವು ತಪ್ಪಾಗಿ ಮಾಡ್ತೀರಾ ಅಂತ ಹೇಳೋರು ಇಲ್ಲ, ಅದೇ ಕೂರುತ್ತೆ, ಅದರಿಂದ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಕರೆಕ್ಟು ಆಗಲ್ಲ. ಸೂಪರ್ವಿಷನ್ ಅಂಡ್ ಪಾಸ್ಚರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಲರ್ನಿಂಗ್ ಅಂಡ್ ಎಕ್ಸರ್ಸೈಸ್. ಬಿಕಾಸ್ ಇದು ಕೂಡ ಇಟ್ ಇಸ್ ವೆರಿ ಇಂಡಿವಿಜುವಲಿಸ್ಟಿಕ್ ಅನ್ಸುತ್ತಲ್ಲ. ಹೌದು. ಪ್ರತಿಯೊಬ್ಬೊಬ್ರು ಬೆನ್ನು ಒಂದ್ ತರ ಇದೆ, ಪ್ರತಿಯೊಬ್ರು ಬಗ್ಗದ್ ಬೇರೆ ತರ ಇರುತ್ತೆ, ಪ್ರತಿಯೊಬ್ರು ಮೂವ್ಮೆಂಟ್ ಬೇರೆ ತರ ಇರುತ್ತೆ. ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಹೇಳ್ಕೊಟ್ಟು, ಕರೆಕ್ಟ್ ಪಾಸ್ಚರಲ್ಲಿ ಹೇಳ್ಕೊಡೋರ ಹತ್ರನೇ ಕಲ್ತ್ಕೋಬೇಕು. ಓಕೆ. ಸೊ ಸರ್ವೈಕಲ್ ಸ್ಪಾಂಡಲೋಸಿಸ್ ಬಗ್ಗೆನೇ ಮಾತಾಡ್ತಾ ಸ್ಪಾಸ್ಟಿಕ್ ಗೇಟ್ ಅನ್ನೋ ಮತ್ತೊಂದು ಟರ್ಮ್ ಐ ಕೇಮ್ ಅಕ್ರಾಸ್. ಸೊ ಇದನ್ನ ನಮಗೆ ಅರ್ಥ ಮಾಡಿಸೋದಿದ್ರೆ, ಸ್ಪಾಸ್ಟಿಕ್ ಗೇಟ್ ಅಂದ್ರೆ ಮೋಸ್ಟ್ ಕಾಮನ್ಲಿ ಸರ್ವೈಕಲ್ ಮೈಲೋಪತಿಲಿ ಕಾಣುತ್ತೆ. ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಇದೆ, ಸ್ಪೈನಲ್ ಕಾರ್ಡಿನ ಕೆಲಸ ಆಗ್ತಿಲ್ಲ, ಮಿಡಲಿಂದ ಸ್ಪೈನಲ್ ಕಾರ್ಡ್ ಮುಖಾಂತರ ಕಾಲುಗಳಿಗೆ ಹೋಗೋ ಸಿಗ್ನಲ್ಗಳು ಇಂಟರಪ್ಟ್ ಆಗ್ತಾ ಇದೆ. ಸೊ ಬಾಡಿನಲ್ಲಿ ಏನಂತಂದ್ರೆ ಮಸಲಿಗೆ ಇನ್ಹರೆಂಟ್ ಆಗಿ ಟೋನ್ ಅಂತ ಹೇಳಿ ಇರುತ್ತೆ. ಈಗ ನೀವು ವೈಲಿನ್ನು, ಗಿಟಾರು, ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ಬೇಕಾದ್ರೆ ಸ್ಟ್ರಿಂಗ್ ಒಳಗಡೆ ಟೆನ್ಷನ್ ಇರುತ್ತೆ. ಟೆನ್ಷನ್ ಲೂಸ್ ಆಗಿತ್ತು ಅಂತಂದ್ರೆ ನಿಮಗೆ ಆ ಒಂದು ಮ್ಯೂಸಿಕ್ ಬರಲ್ಲ. ಆ ಸ್ಟ್ರಿಂಗ್ ಅಲ್ಲಿ ಟೆನ್ಷನ್ ಎಷ್ಟು ಚೆನ್ನಾಗಿ ಟೈಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಅದರಿಂದ ಮ್ಯೂಸಿಕ್ ಬರುತ್ತೆ. ಮಸಲ್ಲು ಹಂಗೇನೆ, ಮಸಲ್ಲು ಲೂಸ್ ಆಗಿ ಫ್ಲಾಪಿ ಆಗಿತ್ತು ಅಂತಂದ್ರೆ ಅದ್ರ ಕೆಲಸ ಇಲ್ಲ. ಮಸಲ್ ಟೈಟ್ ಇರಬೇಕು, ಮಸಲ್ ಒಳಗಡೆ ಟೈಟ್ನೆಸ್ ಇರಬೇಕು, ಅದೊಂದು ಎಳದು ಕಟ್ಟದ ಹಾಗಿರಬೇಕು, ಟೋನ್ಡ್ ಆಗಿರಬೇಕು ಅನ್ನೋದು ಅದನ್ನೇ. ಸೊ ಆ ಟೋನ್ ಏನಿದೆ ಅದು ಮಸಲ್ಗೂ ಮತ್ತೆ ಬ್ರೈನ್ಗೂ ಮಧ್ಯ ನಡೆಯೋ ಒಂದು ಸಂಭಾಷಣೆ. ನೀವು ನಡೀತಿರಲ್ಲ, ವಾಕಿಂಗ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ಎಂತ ಸೊಫಿಸ್ಟಿಕೇಟೆಡ್ ನ್ಯೂರೋಫಿಸಿಯೋಲಾಜಿಕಲ್ ಮೆಕ್ಯಾನಿಸಮ್ ವಾಕಿಂಗ್ ಅಂತಂದ್ರೆ, ನೀವೊಂದು ಹೆಜ್ಜೆ ಎತ್ತಿಡಬೇಕಾದ್ರೆ ಮಂಡಿ ಹಿಂದೆ ಹೋಗುವಂತ ಮಸಲ್ ಏನಿದೆ ಅದು ಮಡಚ್ಕೋಬೇಕು, ಮಂಡಿ ಮುಂದೆ ಹೋಗುವಂತ ಮಸಲ್ಲು ಮಡಚ್ಕೊಳ್ದೇ ಇರಂಗಿರ್ಬೇಕು. ಅವೆರಡರ ನಡುವೆ ಮಾತುಕತೆ ಆಗ್ಬೇಕು, ಗೊತ್ತಾಯ್ತಾ? ಅದು ಅವೆರಡರ ಮಧ್ಯೆ ಅಲ್ಲೇ ಲೋಕಲ್ ಆಗಲ್ಲ, ಅಲ್ಲಿಂದ ಮಿಡಲ್ ತನಕ ಹೋಗಿ ಅದು ಅಲ್ಲಿಂದ ಕೆಳಗೆ ಹೇಳಿ ಒಂದ್ರ ಟೋನ್ ಜಾಸ್ತಿ ಮಾಡುತ್ತೆ, ಒಂದ್ರ ಟೋನ್ ಕಮ್ಮಿ ಮಾಡುತ್ತೆ. ಇಟ್ಸ್ ಎನ್ ಇಂಟರ್ಪ್ಲೇ ದಟ್ ಹ್ಯಾಪನ್ಸ್ ಥ್ರೂ ದ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಮುಖಾಂತರನೇ ಕಾಲಿಂದ ಮಿಡಲ್ ತನಕ, ಮಿಡಲಿಂದ ಕಾಲ್ ತನಕ ಬರಬೇಕು. ಸ್ಪೈನಲ್ ಕಾರ್ಡ್ ಕೆಲಸ ಮಾಡ್ತಿಲ್ಲ, ಮಿಡಲಿಂದ ಕಾಲಿನ ಒಂದು ಮಧ್ಯ ಇರೋ ಕಮ್ಯುನಿಕೇಶನ್ ಸಂಪರ್ಕ ಹೋಗ್ಬಿಟ್ಟಿದೆ ಅಂದಾಗ ಏನಾಗುತ್ತೆ, ಎರಡಕ್ಕೂ ಟೋನು ಜಾಸ್ತಿ ಆಗ್ಬಿಡತ್ತೆ, ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಮಂಡಿ ಮಡ್ಚಕ್ಕಾಗಲ್ಲ. ಕಾಲ್ ಎತ್ತಿಡ್ಬೇಕಾದ್ರೆ ಒಂದ್ರ ಟೋನ್ ಕಮ್ಮಿ ಆಗಿ ಇನ್ನೊಂದ್ರ ಟೋನ್ ಜಾಸ್ತಿ ಆದಾಗ್ಲೇನೆ ನೀವು ಮಡ್ಚಕ್ಕಾಗೋದು. ಎರಡೂ ಟೋನು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಮಂಡಿ ಮಡ್ಚಕ್ಕೆ ಆಗಲ್ಲ. ಕಾಲ್ ನೇರ ಇರುತ್ತೆ, ನೀವು ಹೆಜ್ಜೆ ಎತ್ತಿಡ್ಬೇಕಾದ್ರೆ ಕಾಲು ಹಾಗೆ ಹಿಂಗೆ ನೇರಾನೇ ಹೋಗುತ್ತೆ. ಇಟ್ ಇಸ್ ಕಾಲ್ಡ್ ಸಿಸರಿಂಗ್ ಗೇಟ್. ಬಲಗಾಲು ಎಡಗಡೆ ಹೋಗುತ್ತೆ, ಎಡಗಾಲು ಬಲಗಡೆಗೆ ಹೋಗುತ್ತೆ. ನಡಿಬೇಕಾದ್ರೆ ಕ್ರಾಸ್ ಆಗಿ ನಡೀತಾರೆ. ದಟ್ ಇಸ್ ದ ಕ್ಲಾಸಿಕಲ್ ಸ್ಪೈನ್. ನೀವು ನಡಿಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ಕಾಲ್ ತುಂಬಾ ಟೈಟ್ ಆಗಿದೆ, ಎರಡೂ ಕಾಲುಗಳಿಗೆ ಯಾರೋ ಒಂದು 10 kg ಭಾರ ಕಟ್ಟದಂಗಿದೆ, ಕಾಲ್ ಎತ್ತಿಡಕ್ಕೆ ಆಗಲ್ಲ ನಮಗೆ, ತುಂಬಾ ಭಾರ, ನಡಿಬೇಕಾದ್ರೆ ತುಂಬಾ ಕಷ್ಟಪಟ್ಕೊಂಡು ನಡೀತಾರೆ. ಇಟ್ಸ್ ವೆರಿ ಟೈಟ್. ದಟ್ ಇಸ್ ವೆರಿ ಕ್ಲಾಸಿಕಲ್ ಫಾರ್ ಅ ಸರ್ವೈಕಲ್ ಮೈಲೋಪತಿ ಆರ್ ಡಾರ್ಸಲ್ ಮೈಲೋಪತಿ. ಅಸಲ್ ಎದೆ ಜಾಗದಲ್ಲಿ ಅಥವಾ ಕತ್ತಿನ ಜಾಗದಲ್ಲಿ ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಇತ್ತು ಅಂದ್ರೆ ಕಾಲ್ಗಳು ಸರಿ ಕೆಲಸ ಮಾಡಲ್ಲ. ದಟ್ ಇಸ್ ಸ್ಪಾಸ್ಟಿಕ್ ಗೇಟ್. ಕೊನೆಯದಾಗಿ ಕ್ಯಾನ್ ವಿ ಎಂಡ್ ಆರ್ ಎಪಿಸೋಡ್ ಸೇಯಿಂಗ್ ಸಿಂಪ್ಟಮ್ಸ್ಗಳು ಅಂತ ಬಂದಾಗ ಯಾವ್ದು ಕಾಮನ್ ಟು ಯಾವ್ದು ಸೀರಿಯಸ್ ಅಂತ ತಗೊಳ್ತಾ, ನೆಕ್ ಪೇನ್ ಅಂದ್ರೆ ಅದು ತುಂಬಾ ಕಾಮನ್ ಅಂತ ಅನ್ಕೊಂಡು ಇಗ್ನೋರ್ ಮಾಡ್ಬಿಡ್ತಾರೆ, ಅದಕ್ಕೆ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ. ಆರ್ಮ್ ಪೇನ್ ಬಂದಾಗ ನರ್ವ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ಕೋಬಹುದಾ, ಅಂದ್ರೆ ತೋಳುಗಳ ನೋವು ಬಂದಾಗ ಮೋರ್ ಆಫ್ ಎ ಶಾಕ್ ಲೈಕ್ ಪೇನ್. ಓಕೆ. ಅಂಡ್ ದೆನ್ ವಾಕಿಂಗ್ ಇಂಬ್ಯಾಲೆನ್ಸ್, ಅದರ ನೆಕ್ಸ್ಟ್ ಸ್ಟೆಪ್ ಪಾಸಿಬಲ್ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಅಂತ ಅನ್ಕೋಬಹುದು. ಅಂಡ್ ಬ್ಲಾಡರ್ ಚೇಂಜಸ್ ವರ್ಗೂ ಬಂದಾಗ ಅರ್ಜೆಂಟ್ ಮೆಡಿಕಲ್ ಅಟೆನ್ಷನ್ ಬೇಕು ಅಂತ. ಅಂದ್ರೆ ಆಲ್ ಬ್ಲಾಡರ್ ಕಂಟ್ರೋಲ್ ಇಶ್ಯೂಸ್ ಆರ್ ನಾಟ್ ಸರ್ವೈಕಲ್ ಸ್ಪಾಂಡಲೋಸಿಸ್. ಅಗೇನ್ ಸೇಮ್ ಥಿಂಗ್. ಯಾರಿಗೊಬ್ರಿಗೆ ಪ್ರಾಸ್ಟೇಟ್ ಇಂದ ಬ್ಲಾಡರ್ ಕಂಟ್ರೋಲ್ ತೊಂದರೆ ಇರಬಹುದು, ಬಟ್ ಆಲ್ ಬ್ಲಾಡರ್ ಕಂಟ್ರೋಲ್ ಇಶ್ಯೂಸ್ ಆರ್ ನಾಟ್ ರಿಲೇಟೆಡ್ ಟು ಸರ್ವೈಕಲ್ ಸ್ಪಾಂಡಲೋಸಿಸ್. ಬಟ್ ಇನ್ ದ ಬ್ಯಾಕ್ ಗ್ರೌಂಡ್ ಆಫ್ ಸರ್ವೈಕಲ್ ಸ್ಪಾಂಡಲೋಸಿಸ್ ಬ್ಲಾಡರ್ ಕಂಟ್ರೋಲ್ ತೊಂದರೆ ಬಂದ್ರೆ ಎಸ್ ಯು ನೀಡ್ ಅಟೆನ್ಷನ್ ಅರ್ಜೆಂಟ್ಲಿ. ಓಕೆ ಡಾಕ್ಟರ್, ಇನ್ನೂ ಸಾಕಷ್ಟು ಮಾತಾಡೋಣ ಅಬೌಟ್ ಸರ್ವೈಕಲ್ ಸ್ಪಾಂಡಲೋಸಿಸ್ ಅಂಡ್ ಸರ್ವೈಕಲ್ ಮೈಲೋಪತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಪಿಸೋಡ್. ತುಂಬಾ ಇನ್ಸೈಟ್ಫುಲ್ ಆಗಿತ್ತು ಎಲ್ಲ ವಿಷಯಗಳು. ಥ್ಯಾಂಕ್ ಯು.